ಗ್ರಾಮಗಳಾದ ತೇರಂಬಳ್ಳಿ, ಕುಂತೂರು, ಆಲಹಳ್ಳಿ, ಟಗರ್ಪುರ, ಚಿಲ್ಕೋಡಿ, ಹೊಸಮಾಲಂಗಿ, ಗೊಬ್ಳಿಪುರ, ಉತ್ತಂಬಳ್ಳಿ ಇತರೆ ಗ್ರಾಮಗಳಿಗೆ ಪೂರ್ತಿ ರಾತ್ರಿ ಟೈಮಲ್ಲಿ ಕರೆಂಟ್ ಕೊಡ್ತಾ ಇದ್ದಾರೆ. ಸುಮಾರು 10 ದಿವಸದಿಂದನೂ ಸಮರ್ಪಕ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ರಾತ್ರಿ ಟೈಮ್ ನಾವು ಹೋಗಿ ಚಿರತೆ ಅವಳಿ, ಕಾಡು ಪ್ರಾಣಿಗಳ ಅವಳಿ ನೀರು ಕಟ್ಟೋಕ್ಕಾಗ್ತಾ ಇಲ್ಲ. ರೈತರಿಗೆ ತೊಂದರೆ ಆಗ್ತಾ ಇದೆ. ಈಗಾಗಲೇ ಹಲವು ಬಾರಿ ಅವ್ರ ಗಮನಕ್ಕೆ ತಂದಿದ್ದೀವಿ ಮತ್ತು ಅವರು ಮಾಧ್ಯಮಗಳಲ್ಲಿ ನೋಡಿದ್ದಾರೆ. ಈಗಾಗಲೇ ಭಾಗದಲ್ಲಿ ಕಾಡು ಪ್ರಾಣಿಗಳ ಅವಳಿ ಇದೆ, ಚಿರತೆಗಳ ಅವಳಿಗಳಿದೆ ಅಂತ. ಆದರೂ ಸುಧಾ ನಿರ್ಲಕ್ಷ್ಯತೆಯಿಂದ ನಾವು ಬರೋವರೆಗೂ ಸುಧಾ ಈ ಸಮಸ್ಯೆ ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ದಾರೆ. ಇವತ್ತು ಬಂದು ಕೇಳಿದ್ರೆ ಹೌದು ನಮ್ಗೆ ಗೊತ್ತಿದೆ, ಸಮಸ್ಯೆ ಈ ಥರ ಇದೆ, ಕೊಡ್ತಾ ಇರೋ ಸರಿ ಇಲ್ಲ, ನಾವು ಸರಿ ಮಾಡ್ತೀವಿ ಈ ಥರ. ಅವ್ರು ಸರಿ ಮಾಡೋದು ಹೊತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಕೇಂದ್ರ ಸ್ಥಾನದಲ್ಲಿ ಇಲ್ಲ, AWL ಅವರು ಇದ್ದಾರೆ. ಸಮರ್ಪಕವಾಗಿ ಮಾಡ್ತೀನಿ ಅನ್ನೋ ಭರವಸೆ ಅವ್ರ ಕಡೆ ಕೊಡೋಕೆ ಆಗ್ತಾ ಇಲ್ಲ. ಆದ ಕಾರಣ ಸಮರ್ಪಕ ವಿದ್ಯುತ್ ಪೂರೈಕೆ ಆಗೋವರೆಗೆ ನಾವು ಇಲ್ಲೇ ಇರಬೇಕು ಅನ್ನೋ ತೀರ್ಮಾನ ಮಾಡಿ ಎಕ್ಸಿಕ್ಯೂಟಿವ್ ಅವ್ರು ಬಂದು ಮೇಲಧಿಕಾರಿಗಳಿಗೆ ಮಾತಾಡಿ ಇವತ್ತಿಂದನೇ ನಮಗೆ ಹಗಲು ವಿದ್ಯುತ್ ಸರಬರಾಜು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ಕೊಡ್ಬೇಕು. ನೈಟ್ ಬೇಡಿ, ನೈಟ್ ನಾವು ಹೋಗಿ ಕಟ್ಟೋಕೆ ಆಗಿಲ್ಲ. ನಮ್ಮ ಭಾಗದಲ್ಲಿ ಚಿರತೆ ಅವಳಿಗಳು ಜಾಸ್ತಿ ಇದೆ ಸರ್ ಅಲ್ಲಿ. ಆದ ಕಾರಣ ನಮ್ಗೆ ಹಗಲು ವಿದ್ಯುತ್ ಸರಬರಾಜಿನ ಬೆಳಿಗ್ಗೆ 6ರಿಂದ ಸಾಯಂಕಾಲ 6 ಗಂಟೆ ಒಳಗಡೆ ನಮ್ಗೆ ನಮ್ಮ ಪಾಳಿ ವಿದ್ಯುತ್ತನ್ನು ಕೊಡ್ಬೇಕು. ನಮಗೆ ಎಕ್ಸಿಕ್ಯೂಟಿವ್ ಅವ್ರು ಬರ್ಬೇಕು ಸರ್. ಡಬಲ್ ಅವ್ರು ಇದ್ದಾರೆ. ಡಬಲ್ ಅವ್ರು ಸಮರ್ಪಕವಾಗಿ ನಮ್ಗೆ ಸಮಸ್ಯೆ ಬಗೆಹರಿಸಕ್ಕೆ ಸಾಧ್ಯವಿಲ್ಲ. ಎಕ್ಸಿಕ್ಯೂಟಿವ್ ಅವ್ರು ಬಂದು ಮೇಲಧಿಕಾರಿಗಳನ್ನ ಕರೆಸ್ಬೇಕು, ಅವ್ರ ಹತ್ರ ಮಾತಾಡಿ ನಮ್ಮ ಸಮಸ್ಯೆ ಬಗೆಹರಿಸ್ಬೇಕು. ಮಾತಾಡ್ಸಾಯ್ತು ಸರ್. ಡಬಲ್ ಅವ್ರ ಸಮಸ್ಯೆ ಕಳಿಸ್ತೀನಿ, ನಾವು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಬಗೆಹರಿಸಕ್ಕಾಗಲ್ಲ. ಎಕ್ಸಿಕ್ಯೂಟಿವ್ ಅವ್ರು ಬಂದು ಸೂಪರ್ ಇಂಜಿನಿಯರ್ ಮಾತಾಡಿ ಅವ್ರ ಕಡೆಯಿಂದ ಸಮಸ್ಯೆ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ಅವ್ರಿಗೆ ಕರೆಸ್ಕೊಡ್ಬೇಕು. 10 ಗಂಟೆ ಸಾಯಂಕಾಲದವ್ರು ಆಗ್ಬೋದು, ನಾಳೆನೂ ಆಗ್ಬೋದು, ಇಲ್ಲೇ ಮುಂದುವರಿತೀವಿ.